ಏನು ಮಾಡಲಿ? ಗೌಡ್ರಿಗೆ ನಿಜ ಹೇಳ್ಬಿಡ್ಲಾ? ನಿಜ ಹೇಳಿದ್ರೆ ಅವ್ರ ಮನಸ್ಸು ಒಡೆದು ಹೋಗೋದಿಲ್ವಾ? ಆ ಸಿಟ್ಟಲ್ಲಿ ತುಡುಕಿ ಏನಾದರೂ ಅನಾಹುತ ಆಗೋದ್ರೆ ಅವ್ರಿಗೆ ನನ್ನ ಮೇಲೆ ಅತಿಯಾದ ಪ್ರೀತಿ. ನನಗೆ ಹೀಗಾಯ್ತು ಅನ್ನೋ ಕಾರಣಕ್ಕೆ ಇಂದುಗೇನಾದರೂ ಮಾಡ್ತೀನಿ ಅಂದರೆ ಅವಳ ಅತ್ತೆ ಬಗ್ಗೆ ಹೇಳದೆ ಇರೋದಿಲ್ಲ. ಗೌಡ್ರಿಗೆ ಈಗ ಅವ್ರು ಸುತ್ತ ಇರೋದೆಲ್ಲ ತನ್ನ ಶತ್ರುಗಳೇ ಅಂತ ಅನ್ಸಿದ್ರೆ ಅವ್ರಿಗೆ ಹೇಗಾಗ್ಬೋದು? ಇಲ್ಲ, ನಾನು ಈ ವಿಷಯನ ಅವ್ರಿಗೆ ಹೇಳೋದಿಲ್ಲ. ನಾನು ಎದ್ದು ಬರ್ತೀನಿ, ಸಾವನ್ ಗೆದ್ದು ಬರ್ತೀನಿ. ಇವ್ರು ಎಲ್ರೂ ನಾನು ವಿಚಾರಿಸ್ಕೋತೀನಿ. ಗೌಡ್ರಿಗೆ ನಾನು ಕವಚ ಆಗ್ತೀನಿ. ಅವ್ರಿಗೋಸ್ಕರನಾದ್ರೂ ನಾನು ಬದುಕು ಬರ್ತೀನಿ. ಭಗವಂತ, ನನಗೆ ಪೂರ್ಣ ಕೊಡು ಭಗವಂತ. ದುಡ್ಡು ಕಾಸು ವ್ಯವಸ್ಥೆ ಮಾಡಬೇಕಿತ್ತಲ್ಲ ಮೇಡಮ್ ಅವರೇ. ಅಯ್ಯೋ, ಏನಾಯ್ತು ಐಸು ಮೇಡಮ್ ಅವರೇ? ನಾನು ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಕಣ್ಣೀರು ಇಕ್ತಾ ಇದ್ದೀರಲ್ಲ, ಏನಾಯ್ತು? ಈ ಕಣ್ಣೀರು ಸಂತೋಷಕ್ಕೆ ಗೌಡ್ರೆ. ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಲ್ಲ, ಅದೇ ಸಂತೋಷಕ್ಕೆ. ಅಯ್ಯೋ, ಇದ್ರಾಗ ಅಂಥ ದೊಡ್ಡ ವಿಷಯ ಏನೈತೆ ಮೇಡಮ್ ಅವರೇ? ನಿಮಗೋಸ್ಕರ ನಾನು ಒಬ್ಬನೇ ಅಲ್ಲ, ನಮ್ಮ ಅಟ್ಟಿಯವರೆಲ್ಲ ಹೆಂಗೆ ವಿಗ್ರಹ ಥರ ಕಾಯ್ತಾ ಕುಂತವ್ರು ನೋಡಿ. ಆದರೆ ಏನು ಮಾಡೋದು ಮೇಡಮ್ ಅವರೇ, ನಮ್ಮ ಮಾವನವರು ನನ್ನನ್ನು ಬಿಟ್ಟು ಯಾರಂದರೆ ಅವರು ಒಳಗೆ ಬರೋಂಗಿಲ್ಲ ಅಂತ ಕಂಡೀಷನ್ ಹಾಕ್ಬಿಟ್ಟವ್ರೆ. ಅದಕ್ಕೆ ಪಾಪ ಅವರೆಲ್ಲ ಹೊರಗಡೆನೇ ಕುಂತವ್ರೆ. ಗೌಡ್ರೆ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಅಯ್ಯೋ, ನೀವು ಕೇಳೋದೆಚ್ಚ, ನಾನು ಮಾಡೋದೆಚ್ಚ. ಅದೇನು ಅಂತ ಹೇಳಿ ಮೇಡಮ್ ಅವರೇ. ದಯವಿಟ್ಟು ಮನೆಯವ್ರು ಎಲ್ಲರೂ ಊರಿಗೆ ಕಳಿಸ್ಕೊಡ್ತೀರಾ? ಪ್ಲೀಸ್ ಪ್ಲೀಸ್, ನಾನು ಇನ್ನೇನು ಕೇಳಿಬಿಡಿ. ಅವರೆಲ್ಲ ಇಲ್ಲೇ ಇದ್ದಷ್ಟು ನನಗೆ ಗಾಬರಿ ಆಗುತ್ತೆ, ಒಂಥರ ಟೆನ್ಷನ್ ಆಗುತ್ತೆ. ನೀವು ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ನಾನು ಹೇಳಿದ್ದನ್ನು ನಡೆಸ್ಕೊಡಿ, ಎಲ್ಲರೂ ಮನೆಗೆ ಕಳಿಸ್ಕೊಡಿ. ಪ್ಲೀಸ್ ಪ್ಲೀಸ್, ಇನ್ನೇನು ಹೇಳಿಬಿಡಿ. ಈಗಲೇ ಈ ಕೆಲಸ ಮಾಡಿ ಪ್ಲೀಸ್. ಅಯ್ಯಯ್ಯೋ, ನೀವು ಯಾಕೆ ಕಣ್ಣೀರು ಹಾಕ್ತೀರಾ ಮೇಡಮ್ ಅವರೇ? ನೋಡಿ, ನಾನು ಈಗಲೇ ಆ ಕ್ಯಾಮೆ ಮಾಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ, ಆಯಿತಾ?